ಹಲೋ ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪ್ರೇಮಾ ಶಂಕರ್. ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಹಾಗೆ ಇರಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ. ಬ್ಯಾಕ್ ಟು ಬ್ಯಾಕ್ ದಸರಾ, ದೀಪಾವಳಿ ಎಲ್ಲ ಹಬ್ಬನೂ ಮುಗೀತು. ನೆಕ್ಸ್ಟು ತುಳಸಿ ಹಬ್ಬಕ್ಕೋಸ್ಕರ ಅಂತ ಸ್ವಲ್ಪ ಕಾಯ್ತಾ ಇದ್ದೀವಿ ಅಲ್ವಾ. ನನ್ನ ಮಕ್ಕಳಿಗೆ ದಸರಾಕ್ಕಲ್ದೇ ದೀಪಾವಳಿಗೂ ಕೂಡ ಹಾಲಿಡೇಸ್ ಇದ್ದಿದ್ದರಿಂದ ಹೊರಗಡೆ ಓಡಾಟ ಸ್ವಲ್ಪ ಜಾಸ್ತಿ ಆಗಿತ್ತು. ಫೈನಲಿ ವಿ ಆರ್ ಬ್ಯಾಕ್ ಟು ಹೋಮ್ ಆ್ಯಂಡ್ ಬ್ಯಾಕ್ ಟು ರೂಟೀನ್. ನಿಮಗೆಲ್ಲ ಗೊತ್ತೇ ಇದೆ, ನಾನು ತುಂಬ ವೀಡಿಯೋಸ್ಗಳಲ್ಲಿ ಕೂಡ ಹೇಳಿದ್ದೀನಿ, ನನಗೆ ನಮ್ಮ ಅಡುಗೆ ಮನೆನ ಕ್ಲೀನಾಗಿ, ಬ್ಯೂಟಿಫುಲ್ಲಾಗಿ, ಆರ್ಗನೈಸ್ಡಾಗಿ ಇಟ್ಕೊಳ್ಳೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಇವತ್ತು ನಾನು ತುಂಬ ದಿನದಿಂದ ಅಂದ್ಕೊಳ್ತಿದ್ದ ಥರ ನಮ್ಮ ಕಿಚನ್ ಕೌಂಟರ್ ಟಾಪ್ ಮೇಕ್ ಓವರ್ನ ಮಾಡ್ತಾಯಿದ್ದೀನಿ. ನಾನಿವತ್ತು ಮೇಕ್ ಓವರ್ ಮಾಡೋದಕ್ಕೆ ಕೆಲವೊಂದು ಅಮೇಝಿಂಗ್ ಆ್ಯಂಡ್ ಸ್ಟೈಲಿಶ್ ಆಗಿರೋಂಥ ಕಿಚನ್ ಐಟಮ್ಸ್ಗಳನ್ನು ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲನೂ ಕೂಡ ನೆಸ್ಟೇಷಿಯಿಂದ ತರಿಸ್ಕೊಂಡಿರೋದು. ತುಂಬ ಜನ ಇದನ್ನು ಯೂಸ್ ಮಾಡೋದನ್ನು ನಾನು ನೋಡ್ತಾ ಇದ್ದೆ. ಎಲ್ಲ ಐಟಮ್ಸ್ಗಳ ಡಿಸೈನು, ಕ್ವಾಲಿಟಿ ಅಂತೂ ನಂಗೆ ತುಂಬಾ ಇಷ್ಟ ಆಗ್ತಾಯಿತ್ತು. ಸೊ ಫೈನಲಿ ನಾನು ಕೂಡ ಈ ಐಟಮ್ಸ್ಗಳನ್ನು ತರಿಸ್ಕೊಂಡಿದ್ದೀನಿ. ಅವ್ರ ಪ್ರಾಡಕ್ಟ್ಸ್ ಎಲ್ಲನೂ ಜಸ್ಟ್ ನೋಡೋದಕ್ಕೆ ಚೆನ್ನಾಗಿರೋದಷ್ಟೇ ಅಲ್ಲ, ಸೂಪರ್ ಪ್ರಾಕ್ಟಿಕಲ್ಲು, ಮಾಡ್ರನ್ ಹೋಮ್ಗಂತೂ ಪರ್ಫೆಕ್ಟ್ ಅನಿಸುತ್ತೆ. ಎಲ್ಲ ರೆಡಿ ಆದಮೇಲೆ ನಮ್ಮ ಕಿಚನ್ ಕೌಂಟರ್ ಟಾಪ್ ಹೆಂಗೆ ಕಾಣುತ್ತೆ ಅಂತ ನೋಡೋ ಆಸೆ ನನಗೆ. ಮೇಕ್ ಓವರ್ ಮಾಡಬೇಕು ಅಂದರೆ ಫಸ್ಟು ಕೌಂಟರ್ ಟಾಪ್ ಕ್ಲೀನಾಗಿರಬೇಕಲ್ವಾ. ಸೊ ಎಲ್ಲ ಐಟಮ್ಸ್ಗಳನ್ನು ಕೂಡ ತೆಗೆದು ಸೈಡಲ್ಲಿ ಇಟ್ಟಿದ್ದಾಯಿತು. ಈಗ ನೀಟಾಗಿ ಇದನ್ನು ಒರೆಸ್ಕೊಂಡ್ಬಿಡ್ತೀನಿ. ಕ್ಲೀನಿಂಗಿಗೆ ಆ್ಯಸ್ ಯೂಶ್ವಲ್ ನಾನು ನನ್ನ ರೆಗ್ಯುಲರ್ ಹೋಮ್ ಮೇಡ್ ಲಿಕ್ವಿಡ್ನೇ ಯೂಸ್ ಮಾಡ್ತಾ ಇರೋದು. ಇದರಲ್ಲಿ ವಿನಿಗರ್, ಲಿಕ್ವಿಡ್ ಸೋಪು ಮತ್ತು ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಲಿಕ್ವಿಡ್ ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ರೆಡಿ ಇರುತ್ತೆ. ಕೌಂಟರ್ ಟಾಪ್ನ ಇದರಿಂದ ಕ್ಲೀನ್ ಮಾಡಿಕೊಂಡೆ ಈ ಕಾಕ್ರೋಚಸ್ಸು ಮತ್ತು ಚಿಕ್ಕ ಫ್ಲೈಸ್ ಬರುತ್ತಲ್ವ, ಇದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗೆ ಕೌಂಟರ್ ಟಾಪ್ ಕೂಡ ಫ್ರೆಶ್ ಮತ್ತು ಹೈಜೀನ್ ಅನಿಸುತ್ತೆ. ಈಗ ಕೌಂಟರ್ ಟಾಪ್ ಕ್ಲೀನ್ ಆಗಿದೆ ಅಲ್ವಾ, ಈ ಕಾರ್ನರ್ಗೆ ಈ ಬ್ಯೂಟಿಫುಲ್ ಆಗಿರೋಂಥ ಕಿಚನ್ ಸ್ಟೋರೇಜ್ ರ್ಯಾಕ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನನ್ನ ಹಳೆ ಸ್ಟೋರೇಜ್ ರ್ಯಾಕ್ ಕೂಡ ಚೆನ್ನಾಗೇ ಇತ್ತು, ಬಟ್ ನಾನು ಆಲ್ಮೋಸ್ಟ್ 2 ಇಯರ್ಸ್ ಆಯಿತು ಅಂದ್ಕೊಳ್ತೀನಿ ಕೌಂಟರ್ ಟಾಪ್ ಆರ್ಗನೈಸ್ ಮಾಡಿ. ಸೊ ಸ್ವಲ್ಪ ಚೇಂಜಸ್ ಇರಲಿ ಅಂತ ಇದನ್ನು ತರಿಸ್ಕೊಂಡಿದ್ದೀನಿ. ಈ ಸ್ಟೋರೇಜ್ ರ್ಯಾಕಲ್ಲಿ 9 ಸ್ಪೈಸಸ್ ಜಾರ್ ಬರುತ್ತೆ, ಹಾಗೆ 2 ಆಯಿಲ್ ಬಾಟಲ್ಸ್ ಬರುತ್ತೆ. ನೆಸ್ಟೇಷಿಯಾ ಬ್ರ್ಯಾಂಡ್ ಅಲ್ವಾ, ಕ್ವಾಲಿಟಿ ಬಗ್ಗೆ ಅಂತೂ 2 ಮಾತೇ ಇಲ್ಲ. ಈವನ್ ಸ್ಮಾಲ್ ಕಾರ್ನರಲ್ಲಿ ಕೂಡ ಈ ಸ್ಟೋರೇಜ್ ರ್ಯಾಕು ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ. ಜಾರ್ಸ್ ಎಲ್ಲನೂ ಏರ್ ಟೈಟ್ ಇರೋದ್ರಿಂದ ಸ್ಪೈಸಸ್ ಎಲ್ಲ ಫ್ರೆಶ್ ಮತ್ತು ಮಾಯಿಶ್ಚರ್ ಫ್ರೀ ಇರುತ್ತೆ. ನೆಕ್ಸ್ಟ್ ಬಂದು ಈ ಆಯಿಲ್ ಬಾಟಲ್ಸ್. ನಾನು ಲಾಸ್ಟ್ ಯೂಸ್ ಮಾಡ್ತಿದ್ದಿದ್ದು ಆಯಿಲ್ ಬಾಟಲ್ದು ಕ್ಯಾಪ್ ಸ್ವಲ್ಪ ಕಟ್ಟಾಗಿಬಿಟ್ಟಿತ್ತು. ಅಡುಗೆ ಮಾಡುವಾಗಲೆಲ್ಲ ಎಣ್ಣೆ ಹಾಕಬೇಕಾದ್ರೆ ಅದು ಕೂಡ ಎಣ್ಣೆನಲ್ಲೇ ಬಿದ್ದುಬಿಡ್ತಿತ್ತು. ಬಟ್ ಈ ಆಯಿಲ್ ಬಾಟಲ್ಸ್ದು ಲಿಡ್ ತುಂಬ ಚೆನ್ನಾಗಿದೆ. ಮೇಲ್ಗಡೆ ವುಡನ್ ಫಿನಿಶಿಂಗ್ ಬರುತ್ತೆ, ಮಧ್ಯದಲ್ಲಿ ಸಿಲಿಕಾನ್ ಇದೆ. ಲೀಕ್ ಪ್ರೂಫು ಮತ್ತು ವೈಡ್ ಮೌತ್ ಕೂಡ ಇರೋದ್ರಿಂದ ಈಸಿಯಾಗಿ ಇದನ್ನು ಕ್ಲೀನ್ ಮಾಡ್ಕೋಬೋದು. ಹಾಗೆ ಇದರಲ್ಲಿ ಒಂದು ಗ್ಯಾಸ್ಕೆಟ್ ಕೂಡ ಬರುತ್ತೆ, ಸೊ ಆಯಿಲ್ ಸ್ಪಿಲ್ ಆಗುತ್ತೆ ಅನ್ನೋ ಟೆನ್ಷನ್ನೇ ಇರಲ್ಲ. ಈ ಕಾರ್ನರ್ಗೆ ಇದು ಪರ್ಫೆಕ್ಟಾಗಿ ಸೂಟ್ ಆಗಿದೆ ಅಲ್ವಾ. ಹಾಗೆ ಇದ್ರ ಮೇಲ್ಗಡೆ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ಹ್ಯಾಂಗ್ ಮಾಡಿದ್ದೀನಿ. ನಮ್ಮನೆಯಲ್ಲಿ ಈ ಗ್ಯಾಸ್ ಪೈಪ್ ಕನೆಕ್ಟ್ ಮಾಡೋದು ಸ್ವಲ್ಪ ಮೇಲ್ಗಡೆ ಇದೆ, ಹಾಗಾಗಿ ಅದು ಸ್ವಲ್ಪ ಜಾಸ್ತಿ ಕಾಣ್ತಾ ಇರುತ್ತೆ ಅಂತ ಅದು ಸ್ವಲ್ಪ ಮಟ್ಟಿಗೆ ಹೈಡ್ ಆಗಲಿ ಅಂತ ಈ ಪ್ಲ್ಯಾಂಟ್ನ ಹಾಕಿರೋದು. ಹಾಗೆ ಇದ್ರ ಪಕ್ಕದಲ್ಲಿ ಒಂದು ವಾಸ್ನ ಇಟ್ಟು 2 ಪಿಕಲ್ ಜಾರ್ನ ಇಟ್ಟಿದ್ದೀನಿ. ಬಟ್ ಇದರಲ್ಲಿ ಪಿಕಲ್ ಇಲ್ಲ, ಸಾಲ್ಟ್ ಇದೆ. ಇನ್ನು ಇದರ ಆಪೋಸಿಟ್ ಕಾರ್ನರು ತುಂಬ ಪ್ಲೇನ್ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ಅಂತ ಈ 2 ಪಿಂಕ್ ಬರ್ಡ್ಸ್ ಇರೋವಂಥ ಗ್ಲಾಸ್ ಸ್ಟೋರೇಜ್ ಜಾರ್ನ ತರಿಸ್ಕೊಂಡಿದ್ದೀನಿ. ಇದು ಬೋರೋಸಿಲಿಕೇಟ್ ಗ್ಲಾಸ್ ಜಾರು, ಡ್ಯೂರಬಲ್ ಮತ್ತು ಫುಡ್ ಸೇಫ್ ಕೂಡ. ಮೇಲೆ ಸಿರಾಮಿಕ್ ಲಿಡ್ ಬರುತ್ತೆ ಇದಕ್ಕೆ. ಯಾವಾಗಲೂ ನಾವೇನಾದರೂ ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇರುವಾಗ ಅಥವಾ ಅಡುಗೆ ಮಾಡ್ತಾ ಇರುವಾಗಲೇ ಮಕ್ಕಳಿಗೆ ಹೊಟ್ಟೆ ಹಸಿಯೋದು ಜಾಸ್ತಿ ಅಲ್ವಾ. ಅಮ್ಮ ಏನಾದರೂ ಕೊಡು, ಅಮ್ಮ ಏನಾದರೂ ಕೊಡು ಅಂತ ಕೇಳ್ತಾನೆ ಇರ್ತಾರೆ. ಸೊ ಅವರಿಗೆ ಅಂತ ಒಂದು ಸಪ್ರೇಟ್ ಸ್ನ್ಯಾಕ್ಸ್ ಕಾರ್ನರ್ ಇದ್ಬಿಟ್ರೆ ಅವ್ರಿಗೆ ಏನು ಬೇಕೋ ಅದನ್ನು ಇಷ್ಟ ಆದಾಗ ತೊಗೊಂಡು ತಿಂತಾರೆ ಅಂತ ಸಪ್ರೇಟ್ ಸ್ನ್ಯಾಕ್ಸ್ ಕಾರ್ನರ್ ಮಾಡೋಣ ಅಂತಲೇ ಇದನ್ನು ತರಿಸ್ಕೊಂಡಿರೋದು. ಒಂದರಲ್ಲಿ ಅವ್ರ ಫೇವ್ರೆಟ್ ಕುಕ್ಕೀಸ್ನ ಇಟ್ಟಿದ್ದೀನಿ, ಇನ್ನೊಂದರಲ್ಲಿ ಕ್ರಿಸ್ಪಿ ಚಕ್ಲಿ. ಈ ಗ್ಲಾಸ್ ಜಾರ್ ಲಿಡ್ಡಲ್ಲಿ ಏರ್ ಟೈಟ್ ಸೀಲ್ ಇರೋದ್ರಿಂದ ಕ್ರಿಸ್ಪು ಮತ್ತು ಫ್ರೆಶ್ನೆಸ್ಸು ತುಂಬ ದಿನದವರೆಗೂ ಹಾಗೆ ಇರುತ್ತೆ. ಒಂದು ಚಿಕ್ಕ ವುಡನ್ ಪ್ಲೇಟ್ನ ಈ ಕಾರ್ನರಲ್ಲಿಟ್ಟು ಅದ್ರ ಮೇಲ್ಗಡೆ ಈ ಜಾರ್ನ ಇಟ್ಟಿದ್ದೀನಿ. ಹಾಗೆ ಇದ್ರ ಮುಂದೆ ಒಂದು ಚಿಕ್ಕ ಆರ್ಟಿಫಿಷಿಯಲ್ ಪ್ಲ್ಯಾಂಟನ್ನು ಆ್ಯಡ್ ಮಾಡಿದ್ದೀನಿ. ಈಗ ಈ ಕಾರ್ನರ್ಗೆ ಒಂದು ಕಳೆ ಬಂತು ಅನಿಸುತ್ತೆ ಅಲ್ವಾ. ನನ್ನ ಮಕ್ಕಳಿಗಂತೂ ಈ ಕ್ಯೂಟ್ ಬರ್ಡ್ಸು ತುಂಬಾ ಇಷ್ಟ ಆಗುತ್ತೆ. ನನ್ನ ಚಿಕ್ಕ ಮಗ ಅಂತೂ ಆಲ್ರೆಡಿ ಇದನ್ನು ತಿನ್ನೋದಕ್ಕೆ ಶುರು ಮಾಡಿದ್ದಾನೆ.
ಇದ್ರ ಜೊತೆನೇ ನಾನು ನೆಸ್ಟೇಶಿಯಾದೆ ಗ್ರೂವೋ ಸ್ಟ್ಯಾಕಬಲ್ ಗ್ಲಾಸ್ ಫುಡ್ ಸ್ಟೋರೇಜ್ ಕಂಟೈನರ್ಸ್ನು ಕೂಡ ತರಿಸ್ಕೊಂಡಿದ್ದೀನಿ. ರೀಸೆಂಟಾಗಿ ನಾನು ಮೈಕ್ರೋ ಓವನ್ನ ತೊಗೊಂಡಿದ್ದೆ. ಅದಕ್ಕೆ ಹಾಗೆ ಫ್ರಿಜ್ಜಲ್ಲಿ ಲೆಫ್ಟ್ ಓವರ್ಸ್ನ ಕೆಲವೊಂದು ತರಕಾರಿಗಳನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿತ್ತು ಅಂತ ಹೇಳಿ ಈ ಸೆಟ್ನ ತರಿಸಿದ್ದು. ಈ ಸೆಟ್ಟಲ್ಲಿ 6 ಪೀಸ್ ಬರುತ್ತೆ. ಇವು ಬೋತ್ ಮೈಕ್ರೋವೇವ್ ಮತ್ತು ಫ್ರೀಝರ್ ಸೇಫು, ಪ್ರೀಮಿಯಂ ಕ್ವಾಲಿಟಿ ಗ್ಲಾಸಸ್ ಬೇರೆ, ಜೊತೆಗೆ ಕಿಚನಲ್ಲಿ ಕೌಂಟರ್ ಟಾಪ್ ಮೇಲೆ ಹಾಗೆ ಫ್ರಿಡ್ಜ್ ಮೇಲೂ ಕೂಡ ತುಂಬ ಸ್ಪೇಸ್ನ ಇದು ಸೇವ್ ಮಾಡುತ್ತೆ. ಅದರಲ್ಲೂ ನಾನೀಗ ಮೆಲ್ಲಕ್ಕೆ ನಮ್ಮ ಮನೆಯಲ್ಲಿರುವಂಥ ಪ್ಲಾಸ್ಟಿಕ್ ಐಟಮ್ಸನ್ನು ಒಂದೊಂದಾಗಿ ತೆಗೆದು ಸ್ಟೀಲು ಮತ್ತು ಐರನ್ ಐಟಮ್ಸ್ಗಳನ್ನೇ ಯೂಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಒಂದೇ ಎಲ್ಲ ಪರ್ಪಸ್ಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳಿ ಈ ಸೆಟ್ನ ತರಿಸ್ಕೊಂಡೆ. ಇದರಲ್ಲಿ ಗ್ರೂವ್ಡ್ ಬೇಸ್ ಇರೋದ್ರಿಂದ ತರಕಾರಿಗಳು ಮತ್ತು ಸೊಪ್ಪಲ್ಲಿ ಎಕ್ಸಸ್ ವಾಟರ್ ಇರುತ್ತೆ ಅಲ್ವಾ, ಅದೆಲ್ಲ ಇಲ್ಲಿ ಕಲೆಕ್ಟ್ ಆಗುತ್ತೆ. ಯಾವಾಗಲೂ ಇದರಲ್ಲಿಟ್ಟಿರುವಂಥ ತರಕಾರಿ ಆಗಿರ್ಬೋದು, ಸೊಪ್ಪು ಫ್ರೆಶ್ ಆಗಿರುತ್ತೆ. ಇದ್ರ ಲಿಡ್ಸು ಕೂಡ ಏಟೈಟ್ ಇರೋದ್ರಿಂದ ಇದರಲ್ಲಿ ನಾವು ಲೆಫ್ಟ್ ಓವರ್ಸ್ನು ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ಚೆಲ್ಲತ್ತೆ ಅನ್ನೋ ಭಯ ಇರೋದಿಲ್ಲ. ಹಾಗೆ ಇದರಲ್ಲಿ ಇಟ್ಟಿರೋಂಥ ಫುಡ್ಡು ಕೂಡ ಸೇಫ್ ಆಗಿರುತ್ತೆ. ನಾನು ಒಂದರಲ್ಲಿ ಕ್ಯಾರೆಟ್ನ ಪೀಲ್ ಮಾಡಿ ಇಟ್ಟಿದ್ದೀನಿ. ಹಾಗೆ ನಾಳೆ ಬೆಳಿಗ್ಗೆ ಲಂಚ್ ಬಾಕ್ಸಿಗೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋದಿತ್ತು. ಸೊ ಬೆಂಡೆಕಾಯಿನೂ ಕೂಡ ನೀಟಾಗಿ ಕಟ್ ಮಾಡಿ ಇದರಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇನ್ನು ನೆನೆಸಿರೋಂಥ ಬಟಾಣಿ ಕಾಳುಗಳನ್ನು ಕೂಡ ಇದರಲ್ಲೇ ಇಟ್ಕೊಂಡಿದ್ದೀನಿ. ಫ್ರಿಡ್ಜಲ್ಲಿ ಹಾಗೆ ಕೌಂಟರ್ ಟಾಪ್ ಮೇಲೆ ಸ್ವಲ್ಪ ಜಾಗದಲ್ಲೇ ತುಂಬ ಐಟಮ್ಸ್ಗಳನ್ನು ಇಟ್ಕೊಂಡ್ಬಿಡ್ಬೋದು. ನೋಡಿದ್ರಲ್ಲ, ಇದಿಷ್ಟೇ ಅಂದ್ಕೊಂಡ್ರಾ? ಇಲ್ಲ, ಇನ್ನೂ ಒಂದಿದೆ. ಒಂದು ಗ್ಲಾಸ್ ಕುಕ್ಕಿಂಗ್ ಪಾಟ್ನು ಕೂಡ ತರಿಸ್ಕೊಂಡಿದ್ದೀನಿ. ತುಂಬ ವೀಡಿಯೋಸ್ನಲ್ಲಿ ನೋಡಿದ್ದೆ ಬೇರೆಯವ್ರು ಯೂಸ್ ಮಾಡೋದನ್ನು. ಈ ರೀತಿ ಗ್ಲಾಸ್ ಪಾಟಲ್ಲಿ ಅಡುಗೆ ಮಾಡಿದ್ರೆ ಒಡೆದೋಗಲ್ವಾ ಅನ್ನೋ ಭಯ ಇತ್ತು. ಫೈನಲಿ ನೋಡೋಣ ಅಂತ ಹೇಳಿ ತರಿಸ್ಕೊಂಡೆ. ಇದು ಫ್ರೀ ಆಫ್ ಟಾಕ್ಸಿಕ್ ಕೆಮಿಕಲ್ಸು, ಆರ್ಡರ್ ಫ್ರೀ ಆ್ಯಂಡ್ ಐಡಿಯಲ್ ಫಾರ್ ಹೆಲ್ದಿ ಮೀಲ್. ಹೊಸದೇನಾದರೂ ಬಂದರೆ ಅದನ್ನು ಯೂಸ್ ಮಾಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ನನಗಂತೂ ಫಸ್ಟ್ ಅದನ್ನು ಯೂಸ್ ಮಾಡಿಬಿಡ್ಬೇಕು. ಅದರಲ್ಲೂ ಈ ರೀತಿ ಪಾತ್ರೆಗಳು ಬಂದರೆ ಹೆಣ್ಮಕ್ಳಿಗೆ ಕೇಳಬೇಕಾ, ಏನಾದರೂ ಒಂದು ಸ್ಪೆಷಲ್ ಅದರಲ್ಲಿ ಮಾಡಲೇಬೇಕು ಅನಿಸುತ್ತೆ. ಇವತ್ತು ರಾಗಿ ಸೂಪ್ನ ಇದರಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಇದನ್ನು ಒಂದು ಸಾರಿ ವಾಶ್ ಮಾಡಿ ಎತ್ತಿಟ್ಟಿದ್ದೀನಿ. ನೀರು ಇಳ್ಕೊಂಬಿಡಲಿ, ಅಷ್ಟರಲ್ಲಿ ನಾನು ತರಕಾರಿಗಳನ್ನೆಲ್ಲ ಹೆಚ್ಕೊಂಡ್ಬಿಡ್ತೀನಿ. ಇದನ್ನೆಲ್ಲ ರೆಡಿ ಮಾಡೋಷ್ಟರಲ್ಲೇ ಟೈಮ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಆಲ್ರೆಡಿ ಸಂಜೆ 4 ಗಂಟೆ ಆಗಿಬಿಟ್ಟಿದೆ. ಇನ್ನೇನು ಮಗ ಮತ್ತು ಹಸ್ಬೆಂಡ್ ಇಬ್ಬರೂ ಬರೋ ಟೈಮು. ಅವ್ರಿಗೆ ಬಿಸಿ ಬಿಸಿಯಾಗಿ ಸೂಪ್ ಮಾಡಿಕೊಟ್ರೆ ಇಷ್ಟಪಟ್ಟು ಕುಡಿತಾರೆ. ಅದರಲ್ಲೂ ಈ ದೀಪಾವಳಿ ಹಾಲಿಡೇಸ್ ಇತ್ತಲ್ವ, ಸ್ವಲ್ಪ ಹೊರಗಡೆ ಓಡಾಟ ಎಲ್ಲ ಜಾಸ್ತಿ ಆಯಿತು. ಹಾಗಾಗಿ ಹಸ್ಬೆಂಡ್ ಮತ್ತು ಮಗಂಗೆ ಇಬ್ಬರಿಗೂ ಕೂಡ ಲೈಟಾಗಿ ಕೋಲ್ಡ್ ಆಗಿದೆ. ಬಿಸಿ ಬಿಸಿ ಸೂಪ್ನ ಕುಡಿಯೋದ್ರಿಂದ ಗಂಟ್ಲಿಗೂ ಕೂಡ ಒಂದು ಸ್ವಲ್ಪ ಆರಾಮ್ ಅನಿಸುತ್ತೆ ಅಲ್ವಾ. ಮೊದಲು ಈ ಗ್ಲಾಸ್ ಜಾರ್ನ ನನಗೆ ಗ್ಯಾಸ್ ಮೇಲೆ ಇಡೋದಕ್ಕೆ ಭಯ ಆಗ್ತಾಯಿತ್ತು. ಎಲ್ಲಿ ಗ್ಯಾಸ್ ಆನ್ ಮಾಡಿದ ತಕ್ಷಣವೇ ಈ ಗ್ಲಾಸ್ ಪಟ್ ಅಂತ ಒಡೆದೋಗ್ಬಿಡುತ್ತೋ ಅಂತ. ಬಟ್ ಒಂದು ಸಾರಿ ಇದರಲ್ಲಿ ಅಡುಗೆ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಇದು ಜಸ್ಟ್ ಬೇರೆ ಕುಕ್ವೇರ್ ಥರನೇ. ಈಗ ಸೂಪ್ಗೆ ಎಲ್ಲ ತರಕಾರಿಗಳನ್ನೂ ರೆಡಿ ಮಾಡ್ಕೊಂಡಿದ್ದಾಯ್ತಲ್ವ. ಫಸ್ಟು ಈ ಪಾಟಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಅದು ಬಿಸಿ ಆದಮೇಲೆ ಕುಟ್ಟಿ ಇಟ್ಕೊಂಡಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕಿದ್ದೀನಿ. ಹಾಗೆ ಸಣ್ಣಕ್ಕೆ ಹೆಚ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಲೈಟಾಗಿ ಬಾಡಿಸ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕ್ಯಾರೆಟು, ಬೀನ್ಸು ಮತ್ತು ನೆನೆಸಿರೋ ಬಟಾಣಿನ ಹಾಕಿದ್ದೀನಿ. ಈ ತರಕಾರಿನ ಬಿಟ್ಟು ಬೇಕು ಅಂದರೆ ಕ್ಯಾಪ್ಸಿಕಮ್ಮು, ಕಾರ್ನು, ಕಾಲಿಫ್ಲವರು, ಬ್ರೊಕೋಲಿ ಇದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ಇವತ್ತು ನಮ್ಮ ಮನೆಯಲ್ಲಿ ಇಷ್ಟೇ ತರಕಾರಿ ಇತ್ತು. ಸೊ ಇದನ್ನೆಲ್ಲ ಹಾಕಿ ಲೈಟಾಗಿ ಇದನ್ನು ಬಾಡೋದಕ್ಕೆ ಬಿಟ್ಬಿಟ್ಟಿದ್ದೀನಿ. ಅಷ್ಟರಲ್ಲೇ ಒಂದು ಸ್ವಲ್ಪ ಕಾಳು ಮೆಣಸನ್ನು ಕೂಡ ಕುಟ್ಟಿ ಪುಡಿ ಮಾಡ್ಕೊಳ್ತೀನಿ. ಈ ಶೀತ ಕೆಮ್ಮಿಗೆಲ್ಲ ಕಾಳು ಮೆಣಸು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದರಲ್ಲೂ ಈ ರೀತಿ ಸೂಪ್ ಮಾಡ್ತಾಯಿದ್ರೆ ಬೇಕೇ ಬೇಕಲ್ವ ಪೆಪ್ಪರ್ ಪೌಡರು. ತರಕಾರಿ ಎಲ್ಲ ಲೈಟಾಗಿ ಬೆಂದಿದೆ ಅಂದಾಗ ಇದಕ್ಕೆ ನೀರನ್ನ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಬೇಕು. ಇದು ಒಂದು ಬಾಯ್ಲ್ ಬರೋ ಅಷ್ಟರಲ್ಲೇ 3 ಚಮಚ ರಾಗಿ ಹಿಟ್ಟಿಗೆ ಸ್ವಲ್ಪ ನೀರನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಸೊ ಕುದೀತಾ ಇರೋ ನೀರಿಗೆ ಈ ರಾಗಿ ಸ್ಲರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡರನ್ನು ಹಾಕಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸೂಪರ್ ಟೇಸ್ಟಿ ಆ್ಯಂಡ್ ಹೆಲ್ದಿ ಆಗಿರೋವಂಥ ರಾಗಿ ಸೂಪ್ ಮನೆಯಲ್ಲೇ ರೆಡಿ ಆಗಿಬಿಡುತ್ತೆ. ಹಾಗೆ ಈ ರೀತಿ ಗ್ಲಾಸ್ ಬಾಟಲ್ ಕುಕ್ ಮಾಡೋದ್ರ ಬೆನಿಫಿಟ್ ಏನು ಗೊತ್ತಾ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ನಾವು ಮಾಡ್ತಾ ಇರೋಂಥ ಅಡುಗೆ. ಹಾಗೆ ಅಡುಗೆ ಆಗಿದೆಯೋ ಇಲ್ವೋ ಅಂತ ಪದೇ ಪದೇ ನಾವು ಲಿಡ್ ಓಪನ್ ಮಾಡಿ ನೋಡೋ ಅವಶ್ಯಕತೆನೇ ಇರೋದಿಲ್ಲ, ಇದರಲ್ಲೇ ಕಾಣಿಸ್ಬಿಡುತ್ತೆ. ಇನ್ನು ಇದ್ರ ಮೇಲ್ಗಡೆ ಲಿಡ್ ಕೊಟ್ಟಿದ್ದಾರಲ್ವ, ಇದರಲ್ಲಿ ಒಂದು ಚಿಕ್ಕ ಹೋಲ್ ಇದೆ. ಸೊ ಸ್ಟೀಮ್ ಇದರಿಂದನೇ ಸ್ಲೋಲಿ ಪಾಸ್ ಆಗಿಬಿಡುತ್ತೆ, ಅಂದರೆ ಉಕ್ಕಿ ಚೆಲ್ಲುತ್ತೆ ಅನ್ನೋ ಭಯನೇ ಇಲ್ಲ. ಮಗ ಸ್ಕೂಲಿಂದ ಬಂದಾಯಿತು. ಆಲ್ರೆಡಿ ಅವ್ನು ಫ್ರೆಶ್ ಅಪ್ ಆಗಿ ಬಂದು ಸೂಪ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾನೆ.
ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕಿ ಮಿಕ್ಸ್ ಮಾಡಿ ಒಂದು ಗ್ಲಾಸ್ ಬೌಲ್ಗೆ ಹಾಕಿಡ್ತಾ ಇದ್ದೀನಿ. ಬಿಸಿ ಬಿಸಿ ಇರುವಾಗಲೇ ಅವನಿಗೆ ಕುಡಿಯೋದಕ್ಕಾಗಲ್ಲ ಅಲ್ವಾ. ಸೊ ನಿಂಬೆಹಣ್ಣಿನ ರಸ ಹಾಕಿರೋದ್ರಿಂದ ಖಾರ ಖಾರವಾಗಿ ಹುಳಿ ಹುಳಿಯಾಗಿ ಕುಡಿಯೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಉಳಿದಿರೋ ಬಾಕ್ಸ್ನ ಫಸ್ಟು ಎತ್ತಿಟ್ಬಿಡ್ತೀನಿ. ಈಸಿಯಾಗಿ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇವನ್ನ ಸ್ಟೋರ್ ಮಾಡ್ಕೊಂಬಿಡ್ಬೋದು. ಹಸ್ಬೆಂಡ್ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಮಗನಿಗೆ ಹಾಕ್ಕೊಟ್ಟು ಅವನ ಜೊತೆಗೇ ನಾನು ಹಾಕ್ಕೊಂಡು ಇಬ್ಬರು ಸೇರಿ ಈ ಸೂಪ್ನ ಎಂಜಾಯ್ ಮಾಡ್ತಾಯಿದ್ದೀವಿ. ಅವನಿಗಂತೂ ಈ ಸೂಪ್ ತುಂಬಾ ಇಷ್ಟ ಆಯಿತು. ಒಟ್ಟಿನಲ್ಲಿ ಇವತ್ತಿನ ಡೇ ಅಂತೂ ತುಂಬಾ ಚೆನ್ನಾಗಿತ್ತು. ಫೈನಲಿ ನಮ್ಮ ಅಡುಗೆ ಮನೆ ಅಂದರೆ ಕಿಚನ್ ಕೌಂಟರ್ ಟಾಪ್ ಕೂಡ ಕಂಪ್ಲೀಟಾಗಿ ಮೇಕ್ ಓವರ್ ಆಯಿತು. ಈಗ ನಮ್ಮ ಕಿಚನ್ ಕೌಂಟರ್ ಟಾಪು ಆರ್ಗನೈಸ್ಡ್ ಆಗಿ ಫಂಕ್ಷನಲ್ ಆಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಆಲ್ ಥ್ಯಾಂಕ್ಸ್ ಟು ನೆಸ್ತೆಶಿಯಾಸ್ ಸ್ಟೈಲಿಶ್ ಆ್ಯಂಡ್ ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್. ನಿಮಗೇನಾದರೂ ಈ ಅಮೇಝಿಂಗ್ ಕಿಚನ್ ಐಟಮ್ಸ್ಗಳು ಬೇಕು ಅಂದರೆ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ಸ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಇನ್ನು ಹಸ್ಬೆಂಡ್ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರು, ಸರಿ ಅವ್ರಿಗೆ ಅಂತ ರಾಗಿ ಸೂಪ್ನ ಈ ಸ್ಟೋರೇಜ್ ಕಂಟೈನರ್ನಲ್ಲೇ ಹಾಕಿ ಎತ್ತಿಡ್ತಾ ಇದ್ದೀನಿ. ಅವ್ರು ಬಂದಾಗ ಹಾಗೆ ಓವನಲ್ಲಿ ಬಿಸಿ ಮಾಡಿ ಕೊಟ್ಬಿಡ್ಬೋದು ಅಂತ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್, ಥ್ಯಾಂಕ್ ಯು.